ಈ ಒಂದು ಇಂಟರ್ನೆಟಲ್ಲಿ ತುಂಬ ಸರ್ಕ್ಯುಲೇಟ್ ಆಗ್ತದೆ. ಆ್ಯಂಡ್ ಇನ್ನು ನಿಮ್ಮ ಫೀಡಿಗೆ ಬಂದಿಲ್ಲ ಅಂದರೆ ವೇಟ್, ಇಟ್ಸ್ ಗೋನ್ ಕಮ್ ವೆರಿ ಸೂನ್. ಬಿಕಾಸ್ ನನ್ನ ಫೀಡಲ್ಲಂತೂ ಬರೀ ಈ ಪೆಂಗ್ವಿನ್ ವಿಡಿಯೋನೇ ನಡೀತಾ ಇರೋದು. ನೋಡ್ಕೊಂಡು ಬನ್ನಿ. Winds are all heading to the open water to the right. But one of them caught our eye, the one in the center. He would neither go towards the feeding grounds at the edge of the ice, nor return to the colony. Shortly afterwards, we saw him heading straight towards the mountains, some 70 kilometers away. But why? ಸೊ ಯಾರ್ಯಾರಿಗೆ ಗೊತ್ತಿಲ್ಲ, ನಾನು ಸೈಕಾಲಜಿ ಕೂಡ ಓದೀನಿ. ಸೊ ಐ ಹ್ಯಾವ್ ಮೇಡ್ ಮೈ ನೋಟ್ಸ್. ಅದ್ರ ಜೊತೆಗೆ ಆಸ್ ಯು ಗೈಸ್ ನೋ ಐ ಆಮ್ ಎ ಯೋಗ ಟೀಚರ್. ಸೊ ಇಲ್ಲಿ ಐ ವಾಂಟ್ ಟು ಕಂಪೇರ್ ಸೈಕಾಲಜಿ ವಿತ್ ನಮ್ಮ ಯೋಗದಲ್ಲಿ ಏನು ಹೇಳ್ತಾರೆ ಅಂತ. ಸೊ ಈ ಒಂದು ಪೆಂಗ್ವಿನ್ದು ಬಿಹೇವಿಯರ್ ಏನಿದೆ ಅದು ಇನ್ಸ್ಟಿಂಕ್ಟ್ ಮತ್ತು ಸರ್ವೈವಲ್, ಅಂದರೆ ಜೀವರಕ್ಷಣೆ ಮತ್ತು ಪ್ರವೃತ್ತಿ ಮಧ್ಯದಲ್ಲಿ ಆಗ್ತಾ ಇರೋ ಒಂದು ಇಂಬ್ಯಾಲೆನ್ಸ್ ಅಥವಾ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರೋವಂಥ ಒಂದು ಇದು ಸಿಚುವೇಶನ್. ಸೊ ಇದೇ ನಮ್ಮಲ್ಲೂ ಫ್ರಾಯ್ಡ್ ಅನ್ನೋರು ಏನು ಹೇಳಿದ್ದಾರೆ ಅಂತಂದರೆ, ಹಿ ಹ್ಯಾಸ್ ಮೆನ್ಷನ್ಡ್ 2 things. I'll connect this with yoga, so stay tuned. This is going to be a little long video. ಈರೋಸ್ ಮತ್ತೆ ಥ್ಯಾನಟೋಸ್ ಅಂತಂದ್ರೆ ಈರೋಸ್ ಇಸ್ ಲೈಫ್, ಲವ್, ಕ್ರಿಯೇಷನ್, ಆಯ್ತಾ. ಥ್ಯಾನಟೋಸ್ ಇಸ್ ಆಪೋಸಿಟ್ ಟು ದ್ಯಾಟ್, ಡೆತ್, ಡೆಸಲ್ಯೂಷನ್, ಕಾಮ್ನೆಸ್. ಓಕೆ, ಸೊ ಈ ಒಂದು ಪೆಂಗ್ವಿನ್ ಏನಿದೆ ಅದನ್ನ ವೈ ಇಸ್ ದಿಸ್ ಹ್ಯಾಪನಿಂಗ್, ಆಫ್ ಕೋರ್ಸ್ ಇಟ್ಸ್ ಎನ್ ಓಪನ್ ಎಂಡ್ ಕ್ವೆಶ್ಚನ್. ಇಟ್ ಹ್ಯಾಸ್ ಲಾಟ್ ಆಫ್ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್, ಆಯ್ತಾ. ನೀವೇನು ಅನ್ಕೊಳ್ತೀರಾ ಅದೂ ಕರೆಕ್ಟ್ ಆನ್ಸರ್ ಆಗಿರ್ಬೋದು. ಬಟ್ ಇಲ್ಲಿ ನಾವು ಕಂಪೇರ್ ಮಾಡಿದಾಗ ಅದು ಎಲ್ಲ ಬಿಟ್ಟು ಇನ್ಸ್ಟಿಂಕ್ಟ್ ಆಫ್ ಸರ್ವೈವಲ್ ಏನಿದೆ ಅಂದರೆ ಅದು ಫುಡ್ ಅಥವಾ ರೀಪ್ರೊಡಕ್ಷನ್. ಸೊ ಅದು ಇದರ್ ಓಷನ್ ಕಡೆಗೆ ಹೋಗಬೇಕು, ಇಲ್ಲ ಅಂತಂದರೆ ಅದರದ್ದು ಕ್ಲಾನ್ ಗ್ರೂಪ್ ಏನಿದೆ ಹರ್ಡ್ ಕಡೆ ಹೋಗಬೇಕು. ಇದು 2 ಕಡೆನೂ ಬಿಟ್ಬಿಟ್ಟು ಅದು ಮೌಂಟೇನ್ ಕಡೆ ಹೋಗ್ತಾ ಇದೆ. ಅಂದರೆ ದೆರ್ ಇಸ್ ನಥಿಂಗ್, ದೆರ್ ಇಸ್ ಕಾಮ್ನೆಸ್, ಬೇಸಿಕಲಿ ದೆರ್ ಇಸ್ ಡೆತ್. ಓಕೆ, ಸೊ ಇದು ಬರೋದು ನಮ್ಮ ಲೈಫಲ್ಲಿ ಈ 2 ಸಿಚುವೇಶನ್ಸ್ ಎವ್ರಿ ಡೇ ಎದ್ದಾಗಿಂದ ನಾವು ಮಲ್ಕೊಳ್ಳೋರ್ಗು ವಿಲ್ ಬಿ ಫೈಟಿಂಗ್ ವಿತ್ ದಿಸ್ ಈರೋಸ್ ಮತ್ತು ಥ್ಯಾನಟೋಸ್ ಅನ್ನೋ ಒಂದು ಮೈಂಡ್ ಸೆಟ್. ಇದನ್ನ ನಾವು ಯೋಗದಲ್ಲಿ ಹೇಗೆ ಕನೆಕ್ಟ್ ಮಾಡ್ತೀವಿ? ಇಟ್ ಇಸ್ ರಜಸ್ ಅಂಡ್ ತಮಸ್ ಅಂತ ಹೇಳ್ಬೋದು. ಆ್ಯಂಡ್ ಬ್ಯಾಲೆನ್ಸ್ ಬಿಟ್ವೀನ್ ಧರ್ಮ ಅಂತ ಹೇಳ್ಬೋದು. ಟು ರೀಚ್ ಮೋಕ್ಷ, ಅದಕ್ಕೆ ಕೆಲವು ಸುಮಾರು ಜನ ಅಯ್ಯೋ ಎಲ್ಲ ಬಿಟ್ಟು ಎಲ್ಲೋ ದೂರ ಹೊರಟೋಗ್ತೀನಿ ಅಂತ ಅನ್ನೋ ಈ ಡೈಲಾಗ್ ಈ ಒಂದು ಸಿಚುವೇಶನಿಂದನೇ ಬಂದಿರೋದು. ಸೊ ಇಲ್ಲಿ ವಾಟ್ ವಿ ಹ್ಯಾವ್ ಟು ಥಿಂಕ್ ಇಸ್, ಇದು ನಮ್ಮ ಭಯಪಡಿಸೋಕ್ಕೆ ಅಂತ ಇರುವಂಥ ಒಂದು ಕಾನ್ಸೆಪ್ಟ್ ಅಲ್ಲ, ಬಟ್ ಎವ್ರಿ ಡೇ ನಾವು ನಮ್ಮ ಧೈರ್ಯದಿಂದ ಥಿಂಗ್ಸ್ನ ಫೇಸ್ ಮಾಡಬೇಕು. ಬೆಳಗ್ಗೆ ಎದ್ದು ಖುಷಿಯಿಂದ ಡೇನ ಕಳಿಬೇಕು ಆ್ಯಂಡ್ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನ ತೊಗೊಂಡು ಬರಲಿಕ್ಕೆ ಈ ಒಂದು ಅವೇರ್ನೆಸ್ ಇರೋದು. ಸೊ ಇಟ್ಸ್ ಅ ವೆರಿ ಸ್ಯಾಡ್ ವಿಡಿಯೋ ಆಫ್ ದಿಸ್ ಪೆಂಗ್ವಿನ್ ಟು ಸಿ. ಆದರೆ ಇದನ್ನೇ ನಮ್ಮ ಲೈಫ್ ಸಿಚುವೇಶನ್ನಲ್ಲಿ ತೊಗೊಂಡು ಬಂದಾಗ ನಾವು ಹೇಗೆ ನಮ್ಮ ಮನಸ್ಥಿತಿನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ಇದರಲ್ಲಿ ಒಂದು ಪುಟ್ಟ ಮೆಸೇಜ್ ತೋರಿಸ್ಕೊಳ್ಳೋದು. ನೀವು ತಿಳಿಸಿ, ಈ ಒಂದು ಪೆಂಗ್ವಿನ್ ವಿಡಿಯೋ ನೋಡೋದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ.